ಕಾಂಗ್ರೆಸ್ ಅಧ್ಯಕ್ಷರ ಮನೆಯಲ್ಲಿ ಕಳ್ಳತನ ಆಗಿದೆಯಂತೆ. 5 ಮುಸುಕುದಾರಿಗಳಿಂದ ಕಳ್ಳತನಕ್ಕೆ ಪ್ರಯತ್ನ ನಡೆದಿದೆ. ಈ ಒಂದು ವಿಚಾರ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು. ಖದೀಮರು ಯಾವ ರೀತಿಯಾಗಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಎನ್ನುವುದು ಅದರಲ್ಲಿ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಅಧ್ಯಕ್ಷರ ಮನೆಯಲ್ಲಿ ಕಳವು ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಮುಸುಕುದಾರಿಗಳಿಂದ ಕಳ್ಳತನಕ್ಕೆ ಯತ್ನ ನಡೆದಿತ್ತಂತೆ. ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯ ಸರಿಯಾಗಿತ್ತು. ಖದೀಮರು ಅವರ ಒಂದು ಕೈ ಚಳಕವನ್ನು ತೋರಿಸಿದ್ರು ಯಾವ ರೀತಿಯಾಗಿ ಅಂತ. ಮಧ್ಯಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಜೀತು ಪಟ್ಟಾರಿ ಇವರ ಮನೆಯಲ್ಲಿ ಆದಂತಹ ಘಟನೆ ಇದು. ಇಂದೂರಿನಲ್ಲಿರುವಂತಹ ಜೀತು ಪಟ್ಟಾರಿ ಅವರ ಒಂದು ಮನೆ, ಆ ಮನೆಯಲ್ಲಿ ಈ ಒಂದು ಯತ್ನ ನಡೆದಿತ್ತು. ಕಾಂಗ್ರೆಸ್ ಅಧ್ಯಕ್ಷ ಏನಿದ್ದಾರೆ ಅವ್ರ ಮನೆಯಲ್ಲಿ ಕಳ್ಳತನಕ್ಕೆ ಅವರು ಪ್ರಯತ್ನ ಪಟ್ಟಿದ್ರು. ಮುಸುಗನ್ನು ಹಾಕ್ಕೊಂಡು ಬಂದಿದ್ರು ಕಳ್ಳತನ ಮಾಡಬೇಕು ಅಂತ. 5 ಜನ, ಒಬ್ಬರಲ್ಲ ಇಬ್ಬರಲ್ಲ 5 ಜನ ಬಂದಿದ್ರು. ಆ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಅದನ್ನು ಗಮನಿಸಿದಾಗ ಅವರು ಏನು ಅವರೊಂದು ಕರ ಮತ್ತು ಬೆಳಕಿಗೆ ಬಂದಿರುವಂಥದ್ದು ಮಧ್ಯಪ್ರದೇಶದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಜೀತು ಪಟ್ಟಾರಿ ಏನಿದ್ದಾರೆ ಅವರ ಮನೆಯಲ್ಲಿ ನಡೆದಿರುವಂಥದ್ದು. ಇಂದೂರಿನಲ್ಲಿದೆ ಅವ್ರ ಮನೆ, ಜೀತು ಪಟ್ಟಾರಿ ಅವರದು. ಆ ಮನೆಯಲ್ಲಿ ನಡೆದಂಥ ಒಂದು ಘಟನೆ. ಮುಸುಗುದಾರಿ ದುಷ್ಕರ್ಮಿಗಳಿಂದ ಪಟ್ಟಾರಿ ಮನೆ ಶೋಧ ನಡೆದಿದೆ. ಈ ವಿಡಿಯೋವನ್ನು ಹಂಚಿಕೊಂಡು ಕಾಂಗ್ರೆಸ್ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇಂದೂರಿನಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ. ಕಾನೂನು ವ್ಯವಸ್ಥೆ ಏನು ಮಾಡ್ತಾ ಇದೆ? ಇಷ್ಟೆಲ್ಲ ಆದರೂ ಕೂಡ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನ ಆಗಿದೆ ಅಂದರೆ 4-5 ಜನ ಮುಸುಕುದಾರಿಗಳು ಬಂದರು ಕಳ್ಳತನಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಶೋಧವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಅಲ್ಲಿನ ಕಾನೂನು ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಕಾಂಗ್ರೆಸ್ ಈ ಒಂದು ವಿಡಿಯೋವನ್ನು ಹಂಚಿಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಸಂಬಂಧಪಟ್ಟಂತಹ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನು ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಟ್ವೀಟನ್ನು ಮಾಡಿರುವಂಥದ್ದು. ಈ ವಿಡಿಯೋನ ಹಂಚಿಕೊಂಡು ನೀವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ಸಿಸಿಟಿವಿ ದೃಶ್ಯಗಳನ್ನು. ಯಾವ ರೀತಿ ಅವರು ಹೋಗ್ತಾ ಇದ್ದಾರೆ, ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಮುಸುಕನ್ನು ಹಾಕ್ಕೊಂಡು ಅಂತ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ, ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ ಈ ಒಂದು ವಿಡಿಯೋನ ಹಂಚಿಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾನೂನು ವ್ಯವಸ್ಥೆ ಸರಿ ಇಲ್ಲ, ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿ ಟ್ವೀಟ್ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.